18ನೆಯ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗ. ಅರ್ಜುನನಿಗೆ ಯೋಗಶಾಸ್ತ್ರವನ್ನು ಬೋಧಿಸುವಾಗ ಮತ್ತು ಬ್ರಹ್ಮವಿದ್ಯೆಯ ಬಗ್ಗೆ ತಿಳಿ ಹೇಳುವಾಗ ಭಗವಂತನು ಬಗೆ ಬಗೆಯ ಪರಿಕಲ್ಪನೆಗಳನ್ನು ಮತ್ತು ಆಚರಣೆಗಳನ್ನು ಪರಿಚಯಿಸಿದನೆಂಬುದಾಗಿ ಸಂಜಯನು ಹೇಳುತ್ತಾನೆ. ಅವುಗಳಲ್ಲಿ ಪ್ರಮುಖವಾದವುಗಳು: 1. ವಿಷಾದದಿಂದ ಉಂಟಾದ ಭ್ರಮೆ ಅಥವಾ ತಪ್ಪು ತಿಳುವಳಿಕೆ. 2. ಕ್ಷೇತ್ರ ಮತ್ತು ಕ್ಷೇತ್ರಜ್ಞ. 3. ಪ್ರಕೃತಿ ಮತ್ತು ಪುರುಷ. 4. ಜೀವಾತ್ಮ ಮತ್ತು ಪರಮಾತ್ಮ. 5. ಪುರುಷೋತ್ತಮ. 6. ವಿಶ್ವರೂಪ ದರ್ಶನ. 7. ಸತ್ವಗುಣ, ರಜೋಗುಣ ಮತ್ತು ತಮೋಗುಣ ಎಂಬ ತ್ರಿಗುಣಗಳು. 8. ದೈವಿಕ ಗುಣಧರ್ಮ ಮತ್ತು ಆಸುರಿಕ ಗುಣಧರ್ಮ. 9. ಶ್ರದ್ಧಾತ್ರಯ, ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ. 10. ಶಾಸ್ತ್ರ. 11. ವರ್ಣಗಳು: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. 12. ಸ್ವಧರ್ಮ. 13. ತ್ಯಾಗ. 14. ಸನ್ಯಾಸ. 15. ಮೋಕ್ಷ ಅಥವಾ ಗ್ರಹಿಕೆ ಅಥವಾ ಮುಕ್ತಿ. 16. ಯೋಗಾಚರಣೆಗಳು: ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ, ಧ್ಯಾನಯೋಗ. ಮೋಕ್ಷ ಸನ್ಯಾಸ ಯೋಗ ಎಂಬ 18ನೆಯ ಅಧ್ಯಾಯದಲ್ಲಿ ಮೇಲಿನ ಎಲ್ಲ ಪರಿಕಲ್ಪನೆಗಳ ಮತ್ತು ಆಚರಣೆಗಳ ಮೂಲಕ ಮುಕ್ತಿ ಅಥವಾ ಮೋಕ್ಷದ ಶೃಂಗವನ್ನು ಸೇರಲು ಬೇಕಾದ ನಿಖರವಾದ ಅನುಷ್ಠಾನದ ಬಗ್ಗೆ ಸಮಗ್ರವಾಗಿ ವಿವರಿಸಲಾಗಿದೆ. ಸಾಧನೆಯ ಬಗ್ಗೆ ಭಗವಂತನು ನೀಡಿದ ರೂಪುರೇಷೆಗಳು ಇಂತಿವೆ: ಶಾಸ್ತ್ರಕ್ಕೆ ಅನುರೂಪವಾಗಿ ಮತ್ತು ತನ್ನ ವರ್ಣ ಮತ್ತು ಆಶ್ರಮಕ್ಕೆ ಅನುಗುಣವಾಗಿ ವ್ಯಕ್ತಿಯ ಕರ್ಮವು ಹೊಂದಿಕೊಳ್ಳಬೇಕು. ಫಲಾಪೇಕ್ಷೆ ಇಲ್ಲದೆ ಕರ್ಮದಿಂದ ವಿರಕ್ತಿ ಹೊಂದುವುದನ್ನು ವ್ಯಕ್ತಿಯು ಅಭ್ಯಾಸ ಮಾಡಬೇಕು. ಇದು ಕರ್ಮಯೋಗದಲ್ಲಿ ಹೇಳಲ್ಪಟ್ಟಿದೆ. ಸ್ಥಿರ ಮತ್ತು ದೃಢ ಮನಸ್ಸಿನಿಂದ ಭಕ್ತಿಯನ್ನು ಪಾಲಿಸಿ ಕರ್ಮಫಲವನ್ನು ದೇವರಿಗೆ ಸಮರ್ಪಿಸಬೇಕು. ಇದು ಭಕ್ತಿಯೋಗದಲ್ಲಿ ಹೇಳಲ್ಪಟ್ಟಿದೆ. ಹೀಗೆ ಮಾಡುವುದರಿಂದ ಆತನ ಅಂತಃಕರಣ ಶುದ್ಧಿಯಾಗುತ್ತದೆ. ಇದು ಜ್ಞಾನೋದಯವನ್ನು ಉಂಟು ಮಾಡುತ್ತದೆ. ಇದು ಜ್ಞಾನಯೋಗದಲ್ಲಿ ಹೇಳಲ್ಪಟ್ಟಿದೆ. ಆಮೇಲೆ ಆತನು ಸಾತ್ವಿಕ ತ್ಯಾಗವನ್ನು ಪಾಲಿಸಬೇಕು. ಅಹಂಭಾವವನ್ನು ತ್ಯಜಿಸಿ ಸನ್ಯಾಸಿಯಾಗಿ ಪರಮಾತ್ಮನಲ್ಲಿ ಸಂಪೂರ್ಣ ಶರಣಾಗತನಾದ ನಂತರ ಆತನ ಮೇಲೆ ದೈವಕೃಪೆ ಉಂಟಾಗುತ್ತದೆ. ಇದು ಧ್ಯಾನಯೋಗದಲ್ಲಿ ಹೇಳಲ್ಪಟ್ಟಿದೆ. ಇದರಿಂದ ಬ್ರಹ್ಮಾನುಭೂತಿ ಅಥವಾ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಶ್ರೀ ಕೃಷ್ಣನ ಉಪದೇಶವನ್ನು ತತ್ಪರನಾಗಿ ಕೇಳಿ ಅರ್ಜುನನು ಪರಿವರ್ತನೆ ಹೊಂದುತ್ತಾನೆ ಮತ್ತು ಕೊನೆಯಲ್ಲಿ ಈ ಸಾಧನೆಯ ಅಥವಾ ಕಾರ್ಯವ್ಯೂಹದ ಗುಣಕ್ಕೆ ಸಾಕ್ಷೀಭೂತನಾಗಿ ಹೀಗೆಂದು ಹೇಳುತ್ತಾನೆ: ಕೃಷ್ಣ, ನನ್ನ ಭ್ರಮೆ ಹಾಗೂ ಅಜ್ಞಾನ ಕಳೆಯಿತು. ಸತ್ಯದ ಸ್ಮೃತಿಯನ್ನು ನಾನು ಸ್ವಾಧೀನಕ್ಕೆ ಪಡೆದಿದ್ದೇನೆ. ನಿನ್ನ ಕೃಪಾ ಕಟಾಕ್ಷದಿಂದ ನನ್ನ ಎಲ್ಲ ಸಂದೇಹಗಳೂ ದೂರವಾದವು. ನಿನ್ನ ಅಪ್ಪಣೆಯನ್ನು ನಾನು ಪಾಲಿಸುವೆ ಮತ್ತು ನಿನ್ನ ಉಪದೇಶದಂತೆಯೇ ನಡೆಯುತ್ತೇನೆ. ಇದು ಗೀತಾಶಾಸ್ತ್ರದ ಸಂದೇಶವಾಕ್ಯ. ಕೃಷ್ಣ ಮತ್ತು ಅರ್ಜುನ ಇವರ ನಡುವೆ ನಡೆದ ದೈವ ಮಾನವ ಸಂಭಾಷಣೆಯನ್ನು ಮನನ ಮಾಡಿಕೊಂಡ ನಂತರ ಅರ್ಜುನನಿಂದ ವ್ಯಕ್ತವಾದ ರಸಭಾವವು ನಮ್ಮಲ್ಲಿ ಸದಾ ಅನುರಣಿಸುತ್ತಿರಬೇಕು. ಅಥ ಮೋಕ್ಷ ಸನ್ಯಾಸಯೋಗೋ ನಾಮ 18 ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ
ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಹೃಷೀಕೇಶ ತ್ಯಾಗಸ್ಯ ಚ ಹೃಷೀಕೇಶ ಪೃಥಕ್ ಕೇಶಿನಿಷೂದನ ಪೃಥಕ್ ಕೇಶಿನಿಷೂದನ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಹೃಷೀಕೇಶ ಪೃಥಕ್ ಕೇಶಿನಿಷೂದನ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಹೃಷೀಕೇಶ ಪೃಥಕ್ ಕೇಶಿನಿಷೂದನ. Arjuna said, O mighty armed Krishna, I wish to know what the term sannyasa really means. O Lord of the senses and the slayer of Keshin, tell me also what tyaga is in truth. ಅರ್ಜುನ ಹೇಳಿದನು, ಎಲೈ ಮಹಾಬಾಹುವಾದ ಕೃಷ್ಣನೇ, ಕೇಶಿ ಎಂಬ ರಾಕ್ಷಸನನ್ನು ಕೊಂದ ಕೇಶಿ ನಿಷೂದನನೇ, ಇಂದ್ರಿಯಗಳ ಒಡೆಯನಾದ ಹೃಷೀಕೇಶನೇ, ಸನ್ಯಾಸ ಎಂಬ ಶಬ್ದದ ನಿಜವಾದ ಅರ್ಥವನ್ನು ನಾನು ತಿಳಿಯಬಯಸುತ್ತೇನೆ. ಹಾಗೆಯೇ ತ್ಯಾಗವೆಂದರೆ ಏನೆಂದು ನನಗೆ ಹೇಳು. ತ್ಯಾಗ ಮತ್ತು ಸನ್ಯಾಸ ಇವುಗಳ ಸ್ವರೂಪವನ್ನು ಬಿಡಿಬಿಡಿಯಾಗಿ ತಿಳಿಸು.